ದೇವ ಫ್ರೆಂಡ್ ರಾಜಶೇಖರ್ ಸತ್ತೋಗಿರೋ ವಿಚಾರ ದೇವಾಗೆ ಗೊತ್ತಾಗುತ್ತೆ ಆ್ಯಂಡ್ ಅದು ಸಹಜ ಸಾವಲ್ಲ ಅಂತ ದೇವ ತಿಳ್ಕೊತಾನೆ. ಅಲ್ಲಿಂದ ಏನೇನು ಆಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಕೂಲಿ, ಎ ಫಿಲ್ಮ್ ಬೈ ಲೋಕೇಶ್ ಕನಕರಾಜ್ ಆ್ಯಂಡ್ ಟೀಮ್. ಸಿನಿಮಾ ಮೇಲೆ ಟು ಬಿ ಹಾನೆಸ್ಟ್ ನನಗೆ ಝೀರೋ ಎಕ್ಸ್ಪೆಕ್ಟೇಷನ್ಸೇ ಇತ್ತು. ಸುಮ್ಮನೆ ಬೇಡದೇ ಇರೋ ಹೈಪ್ನ ಹಿಡ್ಕೊಂಡು ಸಿನಿಮಾಗೆ ಹೋಗಿ ಆಮೇಲೆ ಅದು ಇರಲಿಲ್ಲ ಅಂತಂದರೆ ಬೇಜಾರಾಗುತ್ತೆ ಅಂತ ಗೊತ್ತಿತ್ತು. ಈವನ್ ಟ್ರೈಲರ್ ಕೂಡ ಅಷ್ಟೇ ಆ್ಯಾವ್ರೇಜ್ ಆಗೇ ಇತ್ತು. ಇನ್ನು ಸಿನಿಮಾ ನನಗೆ ವರ್ಕ್ ಆಯ್ತಾ ಅಂತ ಅಂದರೆ ಸ್ವಲ್ಪ ವರ್ಕ್ ಆಯಿತು, ಸ್ವಲ್ಪ ವರ್ಕ್ ಆಗಲಿಲ್ಲ ಅಂತ ಹೇಳ್ತೀನಿ. ಬನ್ನಿ ಇನ್ ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿದೆ. ಸ್ಟೋರಿಗೆ ಅಂತ ಜಾಸ್ತಿ ಡೆಪ್ತ್ ಅಂತ ಏನಿಲ್ಲ, ಜಸ್ಟ್ ಕ್ಯಾಟ್ ಆ್ಯಂಡ್ ಮೌಸ್ ಥೀಮ್ ಮೇಲೆ ಹೋಗುತ್ತೆ ಸಿನಿಮಾ. ಅದನ್ನು ತುಂಬ ಎಂಗೇಜಿಂಗ್ ಆಗಿ ಬರ್ಕೊಂಡಿದ್ದಾರೆ. ಟ್ವಿಸ್ಟ್ಗಳನ್ನು ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಸ್ಪೆಷಲಿ ಫಸ್ಟ್ ಹಾಫ್ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಒಂದಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರುತ್ತೆ, ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಂಟರ್ವಲ್ ಪಾಯಿಂಟ್ಗೆ ಬಂದಾಗ ಸಿನಿಮಾದ ಮೇಯ್ನ್ ಕತೆ ಏನಿದೆ ಅದು ಆಲ್ಮೋಸ್ಟ್ ಮುಗ್ದೇ ಹೋಯ್ತಲ್ಲ ಅನ್ನೋ ಒಂದು ಫೀಲ್ ಇತ್ತು. ಇನ್ನು ಮುಂದಕ್ಕೆ ಏನು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಬಟ್ ಸೆಕೆಂಡ್ ಹಾಫ್ನೂ ಕೂಡ ಡೀಸೆಂಟ್ ಟ್ವಿಸ್ಟ್ಗಳ ಜೊತೆ, ಒಳ್ಳೆ ಎಮೋಷ್ನಲ್ ಮೂಮೆಂಟ್ಗಳ ಜೊತೆ ಎಂಗೇಜಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಅಂದರೆ ಕೊನೆಯ 30-40 ನಿಮಿಷದವರೆಗೂ ಮಾತ್ರ. ಅಲ್ಲಿವರೆಗೂ ಸಿನಿಮಾ ಎಂಗೇಜಿಂಗ್ ಆಗಿಯೇ ಹೋಗ್ತಾ ಇತ್ತು. ಸೀಟ್ ಎಡ್ಜ್ ಮೂಮೆಂಟ್ ಕೂಡ ಕ್ರಿಯೇಟ್ ಆಗಿತ್ತು ಆ ಒಂದು ಪಾಯಿಂಟಲ್ಲಿ. ಆ್ಯಂಡ್ ಅದು ಸಿನಿಮಾದ ಬೆಸ್ಟ್ ಹೈ ಮೂಮೆಂಟ್ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ರಜನಿಕಾಂತ್ ಅವರ ಎಫರ್ಟ್ಸ್ಗೆ ಸಲ್ಯೂಟ್ ಹೊಡಿಲೇಬೇಕು. ಆ ಏಜಲ್ಲೂ ಆ ಸ್ವ್ಯಾಗ್, ಆ ಆ್ಯಕ್ಟಿಂಗ್, ಆ್ಯಕ್ಷನ್, ಸ್ಪೆಷಲಿ ಆ ಡ್ಯಾನ್ಸ್ ಫಸ್ಟ್ ಸಾಂಗಲ್ಲಿ ಮೆಚ್ಚಲೇಬೇಕು. ಲೋಕೇಶ್ ಅವರು ರಜನಿ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಶೋಭಿನ್ ಅವರು ಪಕ್ಕಾ ಸ್ಟ್ಯಾಂಡ್ ಔಟ್ ಆಗ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ ಅವ್ರಿಗೆ. ನಾಗಾರ್ಜುನ ಅವರು ವಿಲನ್ ಆಗಿ ಸಖತ್ತಾಗಿ ಮಿಂಚಿದ್ದಾರೆ. ಉಪ್ಪಿ ಕ್ಯಾರೆಕ್ಟರ್ಗೆ ಇರೋ ಬಿಲ್ಡಪ್ ಮಾತ್ರ ಚಿಂದಿ. ಸಿನಿಮಾದಲ್ಲಿ ಬರೋ ಬೆಸ್ಟ್ ಹೈ ಮೂಮೆಂಟಲ್ಲಿ ಕಾಣಿಸ್ಕೋತಾರೆ. ಸರ್ಪ್ರೈಸಿಂಗ್ಲಿ ರಚಿತಾ ರಾಮ್ ಅವ್ರಿಗೂ ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ. ಒಳ್ಳೆ ಆರ್ಕ್ ಇದೆ ಆ ಕ್ಯಾರೆಕ್ಟರ್ಗೆ. ಡಮ್ಮಿ ಥರ ಟ್ರೀಟ್ ಮಾಡಿಲ್ಲ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ರುತಿ ಹಾಸನ್ ಡೀಸೆಂಟ್ ಅಂತೀನಿ. ಅಮೀರ್ ಖಾನ್ ಅವ್ರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಅಲ್ಲೇನು ಇರಲಿಲ್ಲ. ಸ್ಕ್ರೀನ್ ಪ್ರೆಸೆನ್ಸ್ ಓಕೆ ಇಶ್ ಅಂತ ಹೇಳ್ತೀನಿ. ಅನಿರುದ್ಧ್ ಅವ್ರ ಮ್ಯೂಸಿಕ್ ಬಗ್ಗೆ ಡೌಟೇ ಬೇಡ. ಇಡೀ ಸಿನಿಮಾಗೆ ಅದೊಂದು ಮೇಜರ್ ಪಾಸಿಟಿವ್ ಅಂತೀನಿ. ಸಾಂಗ್ಸ್ ಕೂಡ ಚೆನ್ನಾಗಿದೆ, ಆದರೆ ಮೋನಿಕಾ ಸಾಂಗ್ ಪ್ಲೇಸ್ಮೆಂಟ್ ನನಗಿಷ್ಟ ಆಗಲಿಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ರೈಟಿಂಗ್ ಅಷ್ಟೊಂದು ಹಿಡಿಸ್ಲಿಲ್ಲ. ಸ್ಪೆಷಲಿ ಆ ಥರ್ಡ್ ಆ್ಯಕ್ಟ್, ಅಂದರೆ ಲಾಸ್ಟ್ 30 ನಿಮಿಷ ಏನಿದೆ ಅದು ಕಂಪ್ಲೀಟಾಗಿ ಫ್ಲ್ಯಾಟ್ ಅಂತ ಅನ್ನಿಸ್ಬಿಡ್ತು. ಫ್ಯಾನ್ಸ್ ಎಂಜಾಯ್ ಮಾಡ್ತಾರೆ, ಅಲ್ಲಿರೋ ರಿವೀಲಿಂಗ್, ಎಕ್ಸಿಕ್ಯೂಷನ್ ಚೆನ್ನಾಗಿದೆ ಅನ್ನೋದು ಬಿಟ್ಟರೆ ಅಲ್ಲಿ ಸಬ್ಸ್ಟೆನ್ಸ್ ತುಂಬ ಕಮ್ಮಿ ಇತ್ತು ಅಂತ ಹೇಳ್ತೀನಿ. ಆ್ಯಂಡ್ ಅಮೀರ್ ಖಾನ್ ಅವರು ಸಿನಿಮಾಗೆ ಅವಶ್ಯಕತೆನೇ ಇರಲಿಲ್ಲ ಗುರು. ಆ ಇಡೀ ಎಪಿಸೋಡ್ನ ಕಟ್ ಮಾಡಿದರೂ ಕೂಡ ಸಿನಿಮಾಗೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಇನ್ನೂ ಹೇಳಬೇಕಂದ್ರೆ ಒಳ್ಳೆಯದೇ ಆಗ್ತಿತ್ತು ಸಿನಿಮಾಗೆ. ಅಗೈನ್ ಲೋಕೇಶ್ ಅವರು ಫ್ಲ್ಯಾಶ್ ಬ್ಯಾಕಲ್ಲೇ ಹೊಡೆಸ್ಕೊಂಡಿದ್ದಾರೆ. ಇಲ್ಲೂ ತುಂಬ ವೀಕ್ ಇದೆ ಫ್ಲ್ಯಾಶ್ ಬ್ಯಾಕ್. ಕೊಟ್ಟಿದ್ದ ಬಿಲ್ಡಪ್ಗೆ ಅದು ಲಿಟ್ರಲಿ ಮ್ಯಾಚೇ ಆಗಲ್ಲ. ಮೈನಾಗಿ ಕ್ಯಾರೆಕ್ಟರೈಸೇಷನ್ಗಳೇ ಚೆನ್ನಾಗಿಲ್ಲ. ಡೆಪ್ತ್ ಅನ್ನೋದು ಇಲ್ಲವೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗೂ. ಆ್ಯಂಡ್ ಇರೋ ಫ್ಲ್ಯಾಶ್ ಬ್ಯಾಕಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಬಿಲ್ಡಪ್ ಕಡೆ ಹೋಗಿದ್ದಾರೆ ಅಷ್ಟೇ. ಉಪೇಂದ್ರ ಕ್ಯಾರೆಕ್ಟರ್ಗೆ ನೆಕ್ಸ್ಟ್ ಲೆವೆಲ್ ಬಿಲ್ಡಪ್ ಇದೆ. ಸಟಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಅದಕ್ಕೊಂದಷ್ಟು ರೀಸನ್ಗಳಿದ್ದಿದ್ರೆ ಇನ್ನೂ ಮಜಾ ಇರೋದು. ಮೇಜರ್ ಆಗಿ ಫ್ಲ್ಯಾಶ್ ಬ್ಯಾಕೇ ಈ ಸಿನಿಮಾದಲ್ಲಿ ಹೊಡೆಸ್ಕೊಂಡಿರೋದು. ಎಕ್ಸಿಕ್ಯೂಷನ್ ಚೆನ್ನಾಗಿದೆ, ಸ್ಟೈಲ್ ಚೆನ್ನಾಗಿದೆ, ಬಟ್ ಸಬ್ಸ್ಟೆನ್ಸ್ ಲಿಟ್ರಲಿ ಇಲ್ಲವೇ ಇಲ್ಲ. ಇನ್ನು ಲೋಕೇಶ್ ಅವರ ಕೆಲಸದ ಬಗ್ಗೆ ಹೇಳಬೇಕಂತಂದರೆ ಎಲ್ಲ ಸ್ಟಾರ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ರಜನಿ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಪೆಷಲಿ ಅವರ ಡಿ ಏಜಿಂಗ್ ಲುಕ್ ಏನಿದೆ ದಿ ಬೆಸ್ಟ್ ಅನ್ಬೋದು. ಇನ್ನು ಕತೆ ಅಷ್ಟೇನು ಇರಲಿಲ್ಲ ಅಂದ್ರೂ ಸ್ಕ್ರೀನ್ ಪ್ಲೇಲಿ ಡೀಸೆಂಟಾಗಿ ಆಟ ಆಡ್ಕೊಂಡು ಹೋಗಿದ್ದಾರೆ. ಟ್ವಿಸ್ಟ್ಗಳು ಚೆನ್ನಾಗಿವೆ, ಒಂದೊಳ್ಳೆ ಎಮೋಷ್ನಲ್ ಮೂಮೆಂಟ್ ಇದೆ. ಒಂದು ಪಾಯಿಂಟ್ವರೆಗೂ ಚೆನ್ನಾಗಿ ತಗೊಂಡು ಬಂದು ಕೊನೆಯಲ್ಲಿ ಹೊಡೆಸ್ಕೊಂಡ್ರು. ಆ್ಯಂಡ್ ಎ ಸರ್ಟಿಫಿಕೇಟ್ ಈ ಸಿನಿಮಾನ ಜಸ್ಟಿಫೈ ಮಾಡಲ್ಲ. ಅವಶ್ಯಕತೆನೇ ಇರಲಿಲ್ಲ ಎ ಸರ್ಟಿಫಿಕೇಟ್. ಅಂಥ ವಾಯ್ಲೆನ್ಸ್ ಏನು ಈ ಸಿನಿಮಾದಲ್ಲಿಲ್ಲ. ಓವರಾಲ್ ಆಗಿ ಹೇಳಬೇಕಂತಂದರೆ ನನಗೆ ಈ ಸಿನಿಮಾ ಒಂದು ಅಬೋವ್ ಆ್ಯಾವ್ರೇಜ್ ಫೀಲ್ ಕೊಡ್ತು ಅಂತ ಹೇಳ್ತೀನಿ ಅಷ್ಟೇ. ಸೊ ಇದಿಷ್ಟು ನನಗೆ ಈ ಕೂಲಿ ಸಿನಿಮಾನ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ಸೊ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.